ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 316. ಇವತ್ತೇನು ಮಹಿಳಾ ಬಿಲ್ಲು ಸಂಸತ್ತಿನಲ್ಲಿ ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ 33% ಮಹಿಳೆಯರಿಗೆ ಕೊಡಬೇಕಾಗಿತ್ತು. ಆ ಬಿಲ್ಲು ಬಿದ್ದು ಹೋಗಿದೆ. ಕಾರಣ 3/2 ಬಹುಮತ ಸರ್ಕಾರಕ್ಕೆ ಇದ್ದಿಲ್ಲ. ಇದು ಗೊತ್ತಿತ್ತು. ಆದರೂ ಕೂಡ ರಾಜಕೀಯ ಮಾಡಲಿಕ್ಕೆ ಹೋದರೂ ಮುಖಭಂಗ ಆಯಿತು. ಇದೇನೇ ಪ್ರಜಾಪ್ರಭುತ್ವದ ಶಕ್ತಿ. ಒಂದು ಸ್ಟ್ರಾಂಗ್, ಒಂದು ಬಲಿಷ್ಠವಾಗಿರ್ತಕ್ಕಂಥ ವಿರೋಧ ಪಕ್ಷ ಇದಕ್ಕೆ ಇರಬೇಕು ಅಂತ ನಾವು ಹೇಳೋದು. ಏನಾಗ್ತದೆ, 2023ರಲ್ಲಿ ಈ ಬಿಲ್ ಆಲೇ ಪಾಸಾಗಿದೆ. ಅದನ್ನೇ ಇಂಪ್ಲಿಮೆಂಟ್ ಮಾಡಿದರೆ ಆಗ್ತಿತ್ವಲ್ಲ. ಅವ್ರು ಯಾಕೆ ಈ ಕ್ಷೇತ್ರಗಳ ಪುನರ್ವಿಂಗಡಣೆ ಅಂದರೆ ಕ್ಷೇತ್ರಗಳ ಪುನರ್ರಚನೆ, ಡಿಲಿಮಿಟೇಷನ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೂ ಈ ಬಿಲ್ಲಿಗೂ ಯಾಕೆ ಲಿಂಕ್ ಮಾಡಬೇಕಾಗಿತ್ತು? ಇದು ರಾಜಕೀಯ ಅಲ್ವಾ ಅಂತಕ್ಕಂಥ ವಿಚಾರ. ಸೆನ್ಸಸ್ ಫಿಗರ್ ಇಲ್ವಲ್ಲ, ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಕೊಡಬೇಕು ಅಂತಕ್ಕಂಥ ವಿಚಾರ ಇರಬೇಕಲ್ಲ. ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಜಾತಿ ಅಂಕಿಅಂಶಗಳಿಲ್ಲ. ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವಾಗಲೂ ಒಂದು ಸಲ ಮಾಡಿದರು. ಈಗ ಒಂದು ಕಡೆ ಜನಗಣತಿ ಅಂದರೆ ಜಾತಿ ಗಣತಿನೂ ಕೂಡ ಸೇರಿಕೊಂಡು ಅದನ್ನು ಚಾಲನೆ ಆಗಿದೆ. ಅದು ನಡೀತಾ ಇದೆ, ಪ್ರಾರಂಭ ಆಗಿದೆ. ಅದನ್ನು ಇಟ್ಕೊಂಡು ಆ ಒಂದು ಅಂಕಿಅಂಶಗಳು ಬಂದ ಮೇಲೆ ಈ ಡಿಲಿಮಿಟೇಷನನ್ನು ಮಾಡೋದನ್ನು ಬಿಟ್ಟು ಇದಕ್ಕೆ ಲಿಂಕ್ ಕೊಟ್ಟು ಏನು ಮಾಡೋಕ್ಕೆ ಅವರು ಹೊರಟಿದ್ರು ಅಂದರೆ ಮೇಲ್ಜಾತಿಯ ಮೇಲ್ವರ್ಗದ ಮಹಿಳೆಯರಿಗೆ ಮಾತ್ರ ಮೀಸಲಾತಿ ಕೊಡ್ತಾಯಿದ್ರು. OBC ಮಹಿಳೆಯರಿಗೆ ಗತಿ ಏನು, ದಲಿತ ಮಹಿಳೆಯರಿಗೆ ಗತಿ ಏನು, ಅಲ್ಪಸಂಖ್ಯಾತ ಮಹಿಳೆಯರ ಗತಿ ಏನು, ಆದಿವಾಸಿ ಮಹಿಳೆಯರ ಗತಿ ಏನು? ಇವರು MPಗಳು ಮತ್ತು MLAಗಳು ಆಗೋದು ಬೇಡವಾ? ಅವರ ಸೇವೆ ಮಾಡ್ಕೊಂಡಿರ್ಬೇಕಾ? ಅದಕ್ಕೆ ಅಂಕಿಅಂಶ ಇಲ್ಲದಲ್ಲೇ ಮಾಡೋದಿದೆಯಲ್ಲ, ಇದು ಒಳ್ಳೆಯ ಉದ್ದೇಶ ಅಲ್ಲ. ಆ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದೆಲ್ಲ ಗೊತ್ತಿದ್ದು ಕೂಡ ಗಿಮಿಕ್ ಮಾಡ್ತಕ್ಕಂಥ, ಮಹಿಳೆಯರನ್ನು ಮರಳು ಮಾಡ್ತಕ್ಕಂಥ ರಾಜಕೀಯ ಇದೆಯಲ್ಲ. ಮೊನ್ನೆ ನೋಡಿ, 4-5 ಸ್ಟೇಟ್ಗಳಲ್ಲಿ ಎಲೆಕ್ಷನ್ನು ಕೋಡ್ ಆಫ್ ಕಂಡಕ್ಟ್ ಇದೆ. ಆದರೂ ಕೂಡ ಪ್ರಧಾನಮಂತ್ರಿ ಆದವರು ತನ್ನ ಭುಜದ ಭುಜದ ಕೆಳಗಡೆ ಮತ್ತು ಮೇಲ್ಗಡೆ ಅದು ಬೆನ್ನಲ್ಲಿ ರಾಷ್ಟ್ರದ ಧ್ವಜವನ್ನು ಇಟ್ಟುಕೊಂಡು ಅವರು ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಟೈಪ್ ಮಾತಾಡಬೇಕೇ ವಿನ ಒಂದು BJP ಪಾರ್ಟಿಯ ವ್ಯಕ್ತಿಯಾಗಿ ಮಾತಾಡಬಾರ್ದಾಗಿತ್ತು. ಇದು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟಿನ ವಯಲೇಷನ್. ಹೌದು. ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಅಥವಾ ಚುನಾವಣಾ ಆಯೋಗ ಭಾಳ ಮೌನವಾಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ವಿಚಾರ ಬರ್ತದೆ. ಜನರು ಜಾಣರಾಗ್ತಾ ಇದ್ದಾರೆ, ಅವೇರ್ನೆಸ್ ಭಾಳ ಬರ್ತಾ ಇದೆ, ಜಾಗೃತಿ ಅರಿವು ಹೆಚ್ಚು ಮೂಡ್ತಾ ಇದೆ. ಎಚ್ಚರಿಕೆಯಿಂದ ಸರ್ಕಾರವನ್ನು ನಡೆಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ.